ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗ ಕರ್ನಾಟಕ ರಾಜ್ಯದ ಪಾರಂಪರಿಕ ಮರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ಈಗಾಗಲೇ ನಾನು ಹಲವಾರು ವಿಡಿಯೋಗಳು FDA, SDA, KS ಪ್ರಿಲಿಮ್ಸು, ಟೀಚರ್ CETs, ಲೆಕ್ಚರರ್ CET ಹೀಗೆ ಹಲವಾರು ಪರೀಕ್ಷೆಗಳಿಗೆ ಅನುಕೂಲವಾಗುವ ಈ ಒಂದು ವಿಡಿಯೋಗಳನ್ನು ಬಿಡ್ತಾ ಬಂದಿದ್ದೇನೆ. ಅದರಲ್ಲಿ ಹಲವಾರು ಮೆಂಟಲ್ ಎಬಿಲಿಟಿ ವಿಡಿಯೋಗಳು ಕೂಡ ಇದಾವೆ. ಇವುಗಳು ವಿಡಿಯೋಗಳು ಹಿಸ್ಟ್ರಿಯ ಕುರಿತಾಗಿರ್ತಕ್ಕಂಥ ಕರ್ನಾಟಕದ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಅಬೌಟ್ ದ ಕರ್ನಾಟಕ ಅಂತಕ್ಕಂಥ ಕಾನ್ಸೆಪ್ಟ್ ಕುರಿತಾಗಿರ್ತಕ್ಕಂಥ ವಿಡಿಯೋಗಳನ್ನ, ಕರ್ನಾಟಕ ಹಿಸ್ಟ್ರಿ ವಿಡಿಯೋಗಳನ್ನ ಈಗ ಬಿಡ್ತಾ ಇದ್ದೇನೆ. ಅವುಗಳನ್ನು ತಾವು ನೋಡ್ತಾ ಇದ್ದೀರಿ. ಹಾಗೂ ತಮ್ಮ ಫ್ರೆಂಡ್ಸ್ಗಳಿಗೂ ಆ ಒಂದು ವಿಡಿಯೋಗಳ ಲಿಂಕ್ಗಳನ್ನ ಕಳಿಸ್ರಿ. ಇದರಿಂದ ಆ ಒಂದು ಫ್ರೆಂಡ್ಸ್ಗಳು ಕೂಡ ಯೂಟ್ಯೂಬ್ ನ ಸಹಾಯದ ಮೂಲಕ ಅವರು ಕೂಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ ನನಗೆ ಅತ್ಯಂತ ಸಂತೋಷವಾಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಅವರನ್ನು ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಾರಂಪರಿಕ ಮರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಈ ರೀತಿಯಾದ ಪ್ರಶ್ನೆಗಳು ಕೂಡ ಕೇಳಬಹುದಾಗಿದೆ. ಯಾಕಂತಂದ್ರೆ ಇವತ್ತಿನ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಎಷ್ಟೊಂದು ಡೀಪ್ ಆಗಿ ಹೊಂಟಾರೆ, ಎಕ್ಸಾಮಿನೇಷನ್ ಪರ್ಪಸ್ ಎಷ್ಟು ಡೀಪ್ ಹೊಂಟಿದೆ ಅಂತಂದ್ರೆ ಯಾವ ರೀತಿಯಾದ ಪ್ರಶ್ನೆಗಳು ಕೂಡ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬರಬಹುದು. ಹಾಗಾಗಿ ಈ ಒಂದು ಪಾರಂಪರಿಕ ಮರಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ಮೇಲೆ ನೋಡ್ರಿ, ಅರಳಿಯ ಮರ. ಈ ಒಂದು ಅರಳಿಯ ಮರ ಮೈಸೂರು ಊರಿನಲ್ಲಿದೆ. ಆ ಒಂದು ಅರಳಿಯ ಮರ ಕೂಡ ನಮ್ಮ ಕರ್ನಾಟಕದ ಒಂದು ಪಾರಂಪರಿಕ ಮರವಾಗಿದೆ. ಅದು ಮೈಸೂರಿನಲ್ಲಿ ಇರ್ತಕ್ಕಂಥ ಅರಳಿಯ ಮರಕ್ಕೆ ವಿಶೇಷವಾದಂತಹ ಒಂದು ಪಾರಂಪರಿಕ ಮರದ ಒಂದು ಸ್ಥಾನಮಾನ ಇದೆ. ಬೇವುಟಿ ಅಂತಕ್ಕಂಥ ಮರ ವೆಂಕಟಾಪುರದಲ್ಲಿದೆ. ಆ ಒಂದು ಮರಕ್ಕೆ ಬೇವುಟಿ ಮರಕ್ಕೆ ವೆಂಕಟಾಪುರದಲ್ಲಿ ಇರ್ತಕ್ಕಂಥ ಬೇವುಟಿ ಮರಕ್ಕೆ ಪಾರಂಪರಿಕ ಮರದ ಒಂದು ಸ್ಥಾನಮಾನ ಇದೆ. ಹುಣಸೆ ಮರ, ದೇವರ ಹಿಪ್ಪರಿಗೆಯಲ್ಲಿ ಇರ್ತಕ್ಕಂಥ ಒಂದು ಹುಣಸೆ ಮರ ನಮ್ಮ ಕರ್ನಾಟಕದ ಒಂದು ಪಾರಂಪರಿಕ ಮರವಾಗಿದೆ. ಆಲದ ಮರ, ಚಿಕ್ಕಹಳ್ಳಿಯಲ್ಲಿ ಇರ್ತಕ್ಕಂಥ ಆಲದ ಮರ ಏನಿದೆ, ಎಲ್ಲ ಊರಲ್ಲಿ ಆಲದ ಮರ ಸಿಗ್ತಾವ. ಆದ್ರೆ ಚಿಕ್ಕಹಳ್ಳಿಯಲ್ಲಿ ಇರ್ತಕ್ಕಂಥ ಆಲದ ಮರದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಪಾರಂಪರಿಕ ಒಂದು ಮರದ ಸ್ಥಾನಮಾನ ದೊರೆತಿದೆ. ಕೆಂಪು ಬುರಗ ಮರ, ಮೈಸೂರಿನಲ್ಲಿ ಇರ್ತಕ್ಕಂಥ ಕೆಂಪು ಬುರಗ ಮರವನ್ನು ಕೂಡ ನಾವು ಪಾರಂಪರಿಕ ಮರ ಅಂತ ಕರಿತಾ ಇದ್ದೇವೆ. ದೊಡ್ಡ ಆಲದ ಮರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ದೊಡ್ಡ ಆಲದ ಮರ ಏನಿದೆ ಅದನ್ನು ಕೂಡ ನಾವು ಇವತ್ತ ಕರ್ನಾಟಕ ರಾಜ್ಯದ ಪಾರಂಪರಿಕ ಮರದ ಒಂದು ಸ್ಥಾನಮಾನದಲ್ಲಿ ನೋಡ್ತಾ ಇದ್ದೇವೆ. ಅಡೆನ್ಸೋನಿಯಾ ಡಿಜಿಟಾಟಾ, ಬ್ರಹ್ಮಮಲಿಕ ಅಂತಕ್ಕಂಥ ಮರ ಇದು. ಅಡೆನ್ಸೋನಿಯಾ ಡಿಜಿಟಾಟಾ ಅಂತಕ್ಕಂಥ ಮರ, ಇದನ್ನ ಕನ್ನಡದಲ್ಲಿ ಬ್ರಹ್ಮ ಮಾಲಿಕ ಅಂದ್ರೆ ಹಿಂದಿ ಒಳಗೆ ಇದನ್ನ ಗೋರಕಿಂಬ್ಲಿ ಅಂತ ಕರಿತಾ ಇದ್ದಾರೆ. ಅಂತ ಒಂದು ಮರ ವಿಜಯಪುರದಲ್ಲಿ ಇದೆ. ಈ ಒಂದು ವಿಜಯಪುರದಲ್ಲಿ ಇರ್ತಕ್ಕಂಥ ಈ ಒಂದು ಮರವನ್ನ ಕರ್ನಾಟಕ ರಾಜ್ಯದ ಪಾರಂಪರಿಕ ಮರ ಅಂತ ಕೂಡ ಗುರುತಿಸ್ತಾ ಇದ್ದಾರೆ. ಆದ್ಮೇಲೆ ಈ ಒಂದು ಕೆಲವೊಂದಿಷ್ಟು ಮರಗಳ ಹೆಸರು, ಆ ಮರಗಳು ಇರ್ತಕ್ಕಂಥ ಸ್ಥಳ, ಈ ಮರಗಳನ್ನ ಪಾರಂಪರಿಕ ಮರ ಅಂತ ಕರೀತಾರ. ಈ ಮರಗಳು ಯಾವ ಸ್ಥಳದಲ್ಲಿ ಇದಾವ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರೆ ನಮಗೆ ಈಸಿ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡಿ ಬಿಡ್ತಾ ಇದ್ದೇನೆ. ಆದ್ಮೇಲೆ ನೋಡ್ರಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅರಳಿಯ ಮರ, ಇವೆಲ್ಲ ಮರಗಳು ಅರಳಿ ಮರ, ಬೇವುಟಿ, ಹುಣಸೆ ಮರ, ಆಲದ ಮರ, ಕೆಂಪು ಬುರಗ ಮರ, ದೊಡ್ಡ ಆಲದ ಮರ, ಬ್ರಹ್ಮ ಮಲಿಕ ಮರ, ಈ ಒಂದು ಎಲ್ಲ ಮರಗಳು ಕರ್ನಾಟಕ ರಾಜ್ಯದ ಪಾರಂಪರಿಕ ಮರಗಳು. ಈ ಒಂದು ಮರಗಳು ಯಾವ ಯಾವ ಸ್ಥಳದಲ್ಲಿ ಇದಾವೆ ಅಂತಕ್ಕಂಥದ್ದನ್ನ ತಿಳಿಸಿಕೊಡುವುದೇ ಈ ಒಂದು ವಿಡಿಯೋದ ವಿಶೇಷತೆ. ನೋಡ್ರಿ, ಅರಳಿಯ ಮರ ಮೈಸೂರಿನಲ್ಲಿದೆ, ಬೇವುಟಿ ಮರ ವೆಂಕಟಾಪುರದಲ್ಲಿದೆ, ಹುಣಸೆ ಮರ ದೇವರಿಪ್ಪರಿಗೆಯಲ್ಲಿದೆ, ಆಲದ ಮರ ಚಿಕ್ಕಹಳ್ಳಿಯಲ್ಲಿದೆ, ಕೆಂಪು ಬುರಗ ಮರ ಮೈಸೂರಿನಲ್ಲಿದೆ, ದೊಡ್ಡ ಆಲದ ಮರ ಬೆಂಗಳೂರಿನಲ್ಲಿದೆ, ಅಡೆನ್ಸೋನಿಯಾ ಡಿಜಿಟಾಟಾ ಬ್ರಹ್ಮಮಲಿಕ ಅಂತಕ್ಕಂಥ ಮರ ವಿಜಯಪುರದಲ್ಲಿದೆ. ಎಲ್ಲಾ ಮರಗಳು ಕರ್ನಾಟಕ ರಾಜ್ಯದ ಪಾರಂಪರಿಕ ಮರದ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥವುಗಳು. ಹಾಗಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಈ ರೀತಿಯಾದ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೇನೆ. ತಾವುಗಳು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಾಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಾಗೂ ತಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋಗಳ ಲಿಂಕ್ಗಳನ್ನು ಶೇರ್ ಮಾಡ್ರಿ. ಹಾಗಾಗಿ ಹೆಚ್ಚೆಚ್ಚು ನಮ್ಮ ಕರ್ನಾಟಕದ ಯುವಕರು ಈ ಒಂದು ನೌಕರಿಗಳನ್ನ ಪಡ್ಕೊಂಡ್ರೆ ಅತ್ಯಂತವಾಗಿರ್ತಕ್ಕಂಥ ಲಾಭ ಯಾರಿಗೆ ಅಂತಂದ್ರೆ ಅದು ನಮ್ಮ ಕನ್ನಡ ಜನತೆಗೆ ಸಿಕ್ಕರೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಈ ಒಂದು ವಿಡಿಯೋಗಳನ್ನ RRB ಪರೀಕ್ಷೆಗಳಿಗೂ ಕೂಡ ಹಲವಾರು ವಿಷಯದ ವಿಡಿಯೋಗಳನ್ನು ಕೇಳ್ತಾ ಇದ್ದಾರೆ. ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ ಪ್ರಶ್ನೆಯನ್ನು ಕೇಳುವ ಸಮಯದಲ್ಲಿ ಈ ರೀತಿಯಾದ ಪ್ರಶ್ನೆಗಳು ಬಂದ್ರೆ ತಮಗೆ ಅದರಲ್ಲಿ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಎಲ್ಲಾ ಪರೀಕ್ಷೆಗಳಿಗೂ ಅನುಕೂಲವಾಗುವ ವಿಡಿಯೋಗಳನ್ನು ಬಿಡ್ತಾ ಇದ್ದೇನೆ. ತಾವು ನನ್ನೊಂದಿಗೆ ಕನೆಕ್ಟ್ ಇರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡೋಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.